ಪ್ರೈಸ್ ದಿ ಲಾರ್ಡ್. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ ಅಂತೇಳಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಸ್ವಲ್ಪ ಅಲ್ಲ, ಅನೇಕ, ಬಹಳ. ಯಥಾರ್ಥವಂತರು, ನೀತಿವಂತರು, ಭಕ್ತಿವಂತರು, ಪರಿಶುದ್ಧತೆಯಲ್ಲಿ ಬದುಕಬೇಕಂತ ಯೋಚನೆ ಮಾಡಿ ತೀರ್ಮಾನ ಮಾಡಿದವರೆಲ್ಲರಿಗೂ ಸಹ ಕಷ್ಟಗಳು ಬರ್ತವೆ. ನಾನಾ ವಿಧವಾದ ಅನೇಕ ಕಷ್ಟಗಳು ಅಂತ ಒಂದಲ್ಲ, ಅನೇಕ ಕಷ್ಟಗಳು ಬರ್ತವೆ. ಆ ಕಷ್ಟಗಳಲ್ಲಿ ಬಿದ್ದು ಹೋಗದೆ ನಂಬಿಗಸ್ತರಾಗಿ ನಿಲ್ಲಬೇಕು. ಎಲ್ಲ ಅನುಕೂಲಗಳಿದ್ದಾಗ, ಎಲ್ಲ ಸಂತೋಷದ ದಿನಗಳಿದ್ದಾಗ ನಂಬಿಗಸ್ತರಾಗಿರೋದು ದೊಡ್ಡ ವಿಷಯವಲ್ಲ. ಆದರೆ ಅನೇಕ ಕಷ್ಟಗಳು ಬಂದಾಗ ನೀನು ಕರ್ತನಿಗಾಗಿ ನಿಲ್ಲಬೇಕು. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಆತನ ದಿನಗಳಲ್ಲಿ ಆತನ ದೇಶದಲ್ಲಿ ಬಹು ಭಕ್ತಿವಂತನು, ಯಥಾರ್ಥವಂತನು, ನಂಬಿಗಸ್ತನೂ ಆಗಿದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. ಅಂತಹ ಯೋಬನಿಗೆ ತನಗೆ ಸಕಲ ಐಶ್ವರ್ಯಗಳಿದ್ದಾಗ ತನಗೆ ಕಷ್ಟಗಳು ಬಂದಾಗ ಆತನು ದೇವರನ್ನ ದೂಷಣೆ ಮಾಡೋದಿಲ್ಲ. ಆ ಕಷ್ಟಗಳಲ್ಲಿ ಆತನ ಏನ್ ಮಾಡ್ತಾನಂದ್ರೆ ದೇವರಿಗೋಸ್ಕರ ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡಂತ ತನಗೆ ನಷ್ಟವಾದ ಸಮಯದಲ್ಲೂ ಕೂಡ ಆತನ ವಿಶ್ವಾಸದ ಮಾತುಗಳನ್ನು ಆಡೋದನ್ನು ನೋಡ್ತೇವೆ. ಆತನಿಗೆ ಒಬ್ಬ ದುಷ್ಟರಿಗೆ, ಅನೀತಿವಂತರಿಗೆ, ನಾನಾ ರೀತಿ ಪಾಪಗಳಲ್ಲಿರುವವರಿಗೆ ಬರ್ತಕ್ಕಂಥ ಭಯಂಕರವಾದ ಕಾಯಿಲೆಗಳೆಲ್ಲ ಆತನಿಗೆ ಬಂದಾಗಿಯೂ ಆತನ ಸ್ಥಿತಿ ಅದೋ ಸ್ಥಿತಿಗೆ ಹೋದಾಗಲೂ ಆತನು ದೇವರನ್ನ ದೂಷಣೆ ಮಾಡಲಿಲ್ಲ, ದೇವರಿಗೆ ನಂಬಿಗಸ್ತನಾಗಿದ್ದನು. ಇವತ್ತು ಕೂಡ ನಮ್ಮನ್ನು ಕೂಡ ಸೈತಾನನು ಅನೇಕ ರೀತಿ ವಂಚಿಸೋದಕ್ಕೆ, ಶೋಧಿಸೋದಕ್ಕೆ, ನಮ್ಮನ್ನ ಬೀಳಿಸುವುದಕ್ಕೆ, ನಂಬಿಕೆಯ ವಿಶ್ವಾಸದ ಜೀವನದಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಕಷ್ಟಗಳು ಬಂದಾಗ ನಾವು ಏನ್ ಮಾಡ್ತೀವಿ ಅಂತೀವಿ. ಆದ್ರೆ ಆ ಕಷ್ಟಗಳಲ್ಲಿ ನೀವು ನಂಬಿಗಸ್ತರಾಗಿ ನಿಲ್ಲಬೇಕು. ಆ ಸಂಕಷ್ಟಗಳಲ್ಲೇ ನಾವು ದೇವರನ್ನು ನೋಡಿ ನಂಬಿಗಸ್ತರಾಗಿ ನಿರೀಕ್ಷೆಯಿಂದ ಬದುಕೋದನ್ನು ಕಲಿಯಬೇಕು. ಯಾಕಂದ್ರೆ ನಿಜವಾದ ವಿಶ್ವಾಸಿ ಸ್ಥಿರವಾಗಿ ನಿಲ್ತಾನೆ. ನಿಜವಾದ ವಿಶ್ವಾಸ ಅನ್ನೋದು ಆತನ ಸೂಚನೆ, ಆತನ ಗುರುತೇನಂದ್ರೆ ಅವನ ಕಷ್ಟಗಳಲ್ಲಿ ನಿಲ್ತಕ್ಕಂಥವನಾಗಿರ್ಬೇಕು. ಎಲ್ಲವೂ ಹೇಗೆ ಕ್ರಮವಾಗಿ ಮಾಡ್ತೇವೆ, ಆರಾಧನೆಗೆ ಬರ್ತೇವೆ, ಪ್ರಾರ್ಥನೆಗೆ ಬರ್ತೇವೆ, ಹಾಡು ಹೇಳ್ತೇವೆ, ಎಲ್ಲವನ್ನೂ ಸಾಕ್ಷಿ ಹೇಳ್ತೇವೆ, ಎಲ್ಲವನ್ನೂ ಕ್ರಮವಾಗಿ ಮಾಡ್ತೇವೆ. ಆದರೆ ಕಷ್ಟಗಳಲ್ಲಿ ನಿಲ್ತಾ ಇದ್ದಾವ, ಆ ಕ್ರಮದಲ್ಲಿ ಕಷ್ಟದಲ್ಲಿ ಕೂಡ ನಾನು ದೇವರನ್ನ ದೂಷಣೆ ಮಾಡದೆ, ಆ ದೇವರನ್ನ ಗುಣಗುಟ್ಟದೆ ನಾನು ದೇವರ ಮಗನಾಗಿ ವಿಶ್ವಾಸಿಯಾಗಿ ನಿಲ್ಲುತ್ತಾ ಇದ್ದೇನಾ ಅನ್ನೋದು ಬಹಳ ಪ್ರಾಮುಖ್ಯ. ಯಾಕೆಂತಂದ್ರೆ ಇವತ್ತು ನಮ್ಮನ್ನ ಆ ಜಲಡಿ ಹಿಡಿದು ಸೋಸ್ತಾರೆ. ಅಂದ್ರೆ ಇವತ್ತು ಶೋಧಿಸುವ ಕಾಲಗಳು ಇವತ್ತು ದೇಶದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಸರ್ಕಾರಗಳಿಂದ ನಿನಗೆ ಶೋಧನೆ ಬರಬಹುದು, ಮತ್ತು ನಿನ್ನ ಸ್ನೇಹಿತರಿಂದ ಶೋಧನೆಗಳು ಬರಬಹುದು, ನಿನ್ನ ಹಿತಶತ್ರುಗಳಿಂದ ನಿನಗೆ ಶೋಧನೆಗಳು ಬರಬಹುದು, ನಾನಾ ರೀತಿಯ ಸಂಕಷ್ಟಗಳು ನಿನ್ನ ಕಡೆಯಿಂದಲೇ ಬರಬಹುದು. ಆದ್ರೆ ಅಂತ ಶೋಧನೆಗಳೆಲ್ಲ ನಿನ್ನ ನಿಲ್ಲಬೇಕು. ಒಂದು ವೇಳೆ ನಿನ್ನ ರೇಷನ್ ಕಾರ್ಡ್ ತೆಗೆದಾಕ್ಬಿಡ್ತೇನೆ, ನಿನಗೆ ಡಿಪ್ರಮೋಟ್ ಮಾಡ್ತೇನೆ, ನೀನು ಕ್ರಿಸ್ತನ ನಿಂಬಲಿಸುವುದಾದ್ರೆ ನಿನಗೆ ಇಂಥ ಬೆನಿಫಿಟ್ ಸಿಗಲ್ಲ, ಇಂಥ ಲಾಭಗಳು ಸಿಗಲ್ಲ ಅಂತ ಏನೆಲ್ಲ ತೊಂದರೆಗಳನ್ನ ನಿನಗೆ ಸಂಕಷ್ಟಗಳನ್ನ ತಂದೊಡ್ಡಬಹುದು. ಎಲ್ಲಾ ರೀತಿಯಲ್ಲಿ ಲೋಕದಲ್ಲಿ ದೇವರಿಂದ ದೂರ ಮಾಡುವಂತ ಅನೇಕ ಸಂದರ್ಭಗಳು ನಿನಗೆ ಎದುರಾಗಬಹುದು. ಆದರೆ ನೀನು ಅಂತ ಸಮಯಗಳಲ್ಲಿ ಒಂದು ನಿಜವಾದ ನಂಬಿಗಸ್ತನಾಗಿ ಆ ನಿರೀಕ್ಷೆಯಿಂದ ದೇವರನ್ನು ನೋಡಿ, ಹೌದು ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿ ಅಂತ ಹೇಳಿದ ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡು ಧೈರ್ಯವಾಗಿ ಇಂಥ ಸಂಕಷ್ಟಗಳನ್ನು ಎದುರಿಸಿ ನಾವು ನಿಲ್ಲುವುದಕ್ಕಾಗಿ ತೀರ್ಮಾನ ಮಾಡಬೇಕು. ಯಾಕೆಂತಂದ್ರೆ ಒಂದು ವೇಳೆ ಕಷ್ಟಗಳಲ್ಲಿ ಹೇಗೆ ನಿಲ್ಲಬಹುದೋ ತೋರಿಸುವುದಕ್ಕಾಗಿ ನಿನ್ನನ್ನು ಸಾಕ್ಷಿಯಾಗಿ ದೇವರಿಂದ ಸಂಕಷ್ಟಗಳಲ್ಲಿ ತರಬಹುದು, ಅಥವಾ ಸೈತಾನ್ನಿಂದ ಬೇರೆ ಜನಗಳಿಂದ ನೀನು ಬರಬಹುದು. ಅಂತ ಸಮಯದಲ್ಲಿ ನೀನೇ ಒಂದು ಮಾದರಿಯ ಒಂದು ಸಾಕ್ಷಿಯ ಜೀವಿತವನ್ನ ಅನೇಕರ ಮುಂದೆ ತೋರಿಸುವುದಕ್ಕೆ, ಸಂಕಷ್ಟಗಳನ್ನು ಹಾದು ಹೋಗುವುದಕ್ಕೆ ದೇವರು ನನಗೆ ಸಹಾಯ ಮಾಡಲು ಶಕ್ತನಂತ ಸಾಕ್ಷಿ ಹೇಳುವುದಕ್ಕೆ ದೇವರು ನಿನ್ನ ಜೀವಿತದಲ್ಲಿ ಇಂಥವುಗಳನ್ನ ಅನುಮತಿಸಬಹುದು. ಅದಕ್ಕಾಗಿ ನೀನು ಗುಡುಗುಟ್ಟದೆ ನಂಬಿಗಸ್ತನಾಗಿ ಸ್ಥಿರವಾಗಿ ಬಲವಾದ ವಿಶ್ವಾಸಿಯಾಗಿ ನಿಲ್ಲು. ದೇವರ ರಾಜ್ಯಕ್ಕೆ ವಾರಸಳಾಗ್ತೀಯ. ದೇವರು ಅದಕ್ಕೆ ನೀವು ಸಹಾಯ ಮಾಡಲಿ. ಆಮೇನ್.